ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಈಗ ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ. ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗಿದ್ದಾರೆ ದಲಿತ ಸಚಿವರು. ಫೆಬ್ರವರಿ 5 ಅಥವಾ 6ನೇ ತಾರೀಕು ದೆಹಲಿಗೆ ಪ್ರಯಾಣಿಸ್ತಾರೆ ರಾಜ್ಯದ ದಲಿತ ಸಚಿವರು. ಹಾಗಾಗಿ ಇವ್ರುಗಳು ಭೇಟಿ ಆಗ್ತಿರ್ತಾರೆ, ಮಾತಾಡ್ತಿರ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗು, ಮೊನ್ನೆ ಒಂದು ಸಮಾವೇಶಕ್ಕೆ ಸಿದ್ಧತೆ, ಅದಕ್ಕೆಲ್ಲ ಸ್ಟಾಪು. ಈ ರೀತಿಯ ಬೆಳವಣಿಗೆಗಳ ನಂತರ ಈಗ ಫೈನಲಿ ದೆಹಲಿ ಕಡೆಗೆ ಮುಖ ಮಾಡಿದ್ದಾರೆ ದಲಿತ ಸಚಿವರುಗಳು. ದೆಹಲಿಗೆ ತೆರಳುತ್ತಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, KN ರಾಜಣ್ಣ, ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಇವರೆಲ್ಲರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಗೊಂದಲ ಇದೆ, ಸ್ಪಷ್ಟನೆ ಕೊಡಿ ಅಂತ ಮನವಿ ಮಾಡೋ ಸಾಧ್ಯತೆ ಇದೆ. ಸಚಿವರು ಶಾಸಕರ ಅಭಿಪ್ರಾಯಗಳನ್ನು ಪಡೀರಿ ಅಂತ ಹೈಕಮಾಂಡ್ಗೆ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಪವರ್ ಶೇರಿಂಗು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಅಂಥದ್ದೇನಾದರೂ ಆಗ್ತಾ ಇದೆ ಅಂತಂದರೆ, ಇಲ್ಲೊಂದು ಫೋಟೋ ಗಮನಿಸ್ತಾ ಇದ್ದಾರೆ. ಇದರಲ್ಲಿ ದಲಿತ ಸಚಿವರಿದ್ದಾರೆ, ಅವ್ರ ಜೊತೆಗೆ ಒಬ್ಬರು ಸ್ವಾಮೀಜಿ ಇದ್ದಾರೆ, ಪ್ರಸನ್ನಾನಂದಪುರಿ ಸ್ವಾಮೀಜಿ. ಸಾಮಾನ್ಯವಾಗಿ ರಾಜಕಾರಣಿಗಳು ಯಾಕೆ ಭೇಟಿಯಾಗಿ ಸ್ವಾಮೀಜಿಗಳ ಜೊತೆಗೆ ಚರ್ಚೆ ಮಾಡಬಹುದು. ಅದರಲ್ಲಿ ಕಾಮನ್ ಫ್ಯಾಕ್ಟರ್ ಏನು ಅಂತ ನೋಡಿದಾಗ, ದಲಿತರ ಬಲವರ್ಧನೆ ಅಥವಾ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದಾದರೆ ದಲಿತರ ಪ್ರಾತಿನಿಧ್ಯ ಏನು ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಸಿದ್ಧತೆಗಳು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ಅವರು ದೆಹಲಿಗೆ ಯಾಕೆ ಹೋಗ್ತಿದ್ದಾರೆ? ಅಫ್ಕೋರ್ಸ್ ಅದಕ್ಕೇನೆ ದೆಹಲಿಗೆ ಹೋಗ್ತಾ ಇರೋದು ಕೂಡ ಈ ಪ್ರಾತಿನಿಧ್ಯದ ಬಗ್ಗೆ. ಏನಾದರೂ ಈ ರೀತಿ ಬದಲಾವಣೆ ಮಾಡೋ ಪರಿಸ್ಥಿತಿ ಹೌದು ಅಂತಂದರೆ ನೀವು ಶಾಸಕರ ಅಭಿಪ್ರಾಯ ಯಾಕೆ ಕೇಳಬಾರ್ದು ಅನ್ನೋದನ್ನು ಹೈಕಮಾಂಡ್ ಮುಂದೆ ಸ್ಪಷ್ಟ ಮಾಡೋದು. ಅಥವಾ ಮುಂದೆ ಬದಲಾವಣೆ ಆಗೋದಾದರೆ ಮಿನಿಸ್ಟ್ರಿ ಬದಲಾವಣೆ, 34 ಜನ ಸಚಿವರುಗಳನ್ನು ಬದಲಾವಣೆ ಮಾಡೋ ಸಾಧ್ಯತೆ ಇದೆಯಾ? ರೀಶಫಲ್ ಆಯಿತು ಅಂತಂದರೆ ಆಗ ಸ್ಥಾನ ಭದ್ರ ಮಾಡ್ಕೋಬೇಕು. KPCC ಅಧ್ಯಕ್ಷ ಸ್ಥಾನ ಒಂದು ಕಡೆ ಇದೆ. ಇಲ್ಲೆಲ್ಲದರಲ್ಲೂ ಕೂಡ ತಮಗೆ ಪ್ರಾತಿನಿಧ್ಯ ಬೇಕು. 2-3 ಕಡೆ ಆ ಅವಕಾಶ ಇದ್ದರೆ ಅದರಲ್ಲಿ ಕನಿಷ್ಠ ಪಕ್ಷ 2 ಕಡೆ ನಮ್ಮನ್ನು ಗುರುತಿಸಬೇಕು. ಆ ಜಾಗಗಳಿಗೆ ನಮ್ಮ ಶಾಸಕರುಗಳನ್ನು, ನಮ್ಮ ಸಚಿವರುಗಳನ್ನು ಆಯ್ಕೆ ಮಾಡಬೇಕು ಅನ್ನುವ ಒಂದು ಒಳಗುರಿ ಕೂಡ ಈ ದೆಹಲಿಯ ಭೇಟಿ ಹಿಂದೆ ಇದೆ ಅಂತ ಹೇಳಲಾಗ್ತದೆ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ದಲಿತ ಸಚಿವರುಗಳ ಮೀಟಿಂಗು, ಅವರ ಊಟ, ಸಭೆ ಅಥವಾ ಇದ್ಯಾವುದು ನಮಗೆ ಹೊಸತಲ್ಲ. ಆದರೆ ಈಗ ದೆಹಲಿಗೆ ಹೊರಟಿರೋದು ಯಾವ ಕಾರಣಕ್ಕೆ, ಯಾವ ವಿಚಾರವನ್ನು ಹೈಕಮಾಂಡ್ ಮುಂದೆ ಕನ್ವೆ ಮಾಡೋದಕ್ಕೆ ಹೊರಟಿದ್ದಾರೆ? ಯಾರ್ಯಾರು ಹೋಗ್ತಿದ್ದಾರೆ ರೂಪೇಶ್? ಪ್ರಣೋತ್, ಇಲ್ಲಿ ದೆಹಲಿಗೆ ದಲಿತ ಸಚಿವರುಗಳು ಹೋಗ್ತಾ ಇದ್ದಾರೆ. ಕಾರಣ ಎಷ್ಟು? ಯಾಕಂತ ಹೇಳಿದ್ರೆ ದಲಿತ ಸಚಿವರುಗಳು ಸಭೆ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ರು. ಆದ್ರೆ ಆ ಸಭೆ ನಿರ್ಧಾರ ಮಾಡಿದಾಗ್ಲೂ ಕೂಡ ಅದಾದ ಬಳಿಕ ಸಭೆ ಆಗ್ಲಿಕ್ಕೆ ಕೊಟ್ಟಿರಲಿಲ್ಲ. ಹೈಕಮಾಂಡ್ ಸಭೆ ಮಾಡೋದು ಬೇಡ, ಒಳ್ಳೆ ರೀತಿಯಾಗಿ ಪೋಟ್ರೆ ಆಗೋದಿಲ್ಲ ಅಂತ ಹೇಳಿ ಆ ಸಚಿವರುಗಳಿಗೆ ಹೇಳಿತ್ತು. ಹೀಗಾಗಿ ದಲಿತ ಸಚಿವರುಗಳು ಸಭೆಯನ್ನು ಕ್ಯಾನ್ಸಲ್ ಮಾಡಿದ್ರು. ಆದ್ರೆ ಸಭೆ ಯಾಕಂತ ಹೇಳಿದ್ರೆ ಚಿತ್ರದುರ್ಗದಲ್ಲೂ ಸಮಾವೇಶ ಆಗುತ್ತೆ. ಕಾಂಗ್ರೆಸ್ ಪಾಲಿಗೆ ಚುನಾವಣಾ ಪೂರ್ವದಲ್ಲಿ ಆಗಿರ್ತಕ್ಕಂಥ ಆ ಒಂದು ಸಮಾವೇಶದಲ್ಲಿ ದಲಿತರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ ಕಾಂಗ್ರೆಸ್ ನಾಯಕರು. ಯಾಕಂತ ಹೇಳಿದ್ರೆ ಇಲ್ಲಿ ಜಾತಿ ಗಣತಿ ವರದಿ ಜಾರಿ ಮಾಡೋದಲ್ಲದೆ ಸದಾಶಿವ ಆಯೋಗ ಕೂಡ ಜಾರಿ ಮಾಡ್ತೇವೆ, ಹೀಗಾಗಿ ಸಂಬಂಧಪಟ್ಟಂತ ಒಂದು ನಿರ್ಧಾರ ತೆಗೆದುಕೊಳ್ತೇವೆ, ನೀವೆಲ್ಲರೂ ಕೂಡ ಮತ ಹಾಕಿ ಅಂತ ಹೇಳಿತ್ತು. ಅದಾದ ಬಳಿಕ ದಲಿತ ಸಮುದಾಯ ಒಂದ್ ಕಡೆ ಶಿಫ್ಟ್ ಆಗೋಯ್ತು. ಅವತ್ತು ಪರಮೇಶ್ವರ್ ಅವರು, KN ರಾಜಣ್ಣ, ಸತೀಶ್ ಜಾರಕಿಹೊಳಿ, SC ಮಹದೇವಪ್ಪ ಸೇರಿದಂತೆ ಹಲವಾರು ನಾಯಕರುಗಳು ಇಲ್ಲಿ ದಲಿತರಿಗೆ ಮನವಿಯನ್ನು ಮಾಡ್ಕೊಂಡಿದ್ರು. ಅದೇ ಮನವಿ ಅಂತ ನೀವು ಹಿಂದೆ ಭರವಸೆಯನ್ನು ಕೊಟ್ಟಿದೆ ಚಿತ್ರದುರ್ಗ ಸಮಾವೇಶದಲ್ಲಿ. ಹೀಗಾಗಿ ಆ ಸಮಾವೇಶ ಸಂಬಂಧಪಟ್ಟಂತ ಒಂದಿಷ್ಟು ಭರವಸೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಮನವಿ ಮಾಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಅದೇ ಸಂಬಂಧಪಟ್ಟಂತೆ ಸಭೆಯನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿಕೊಂಡು ದಲಿತ ಸಚಿವರುಗಳು ಮತ್ತೆ ದಲಿತ ಶಾಸಕರುಗಳ ಸಭೆ ಮಾಡಬೇಕಂತ ನಿರ್ಧಾರ ಮಾಡಿಕೊಂಡ್ರು ಕೂಡ ಹೈಕಮಾಂಡ್ ನ ರಾಜ್ಯ ಉಸ್ತುವಾರಿಗಳು ಕೊಟ್ಟಿರಲಿಲ್ಲ. ಹೀಗಾಗಿ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ದೆಹಲಿಗೆ ಹೋಗಿ ಭೇಟಿಯಾಗಿ ಒಂದಿಷ್ಟು ಮನವಿಯನ್ನು ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಹಿಂದೆ ನೀವೇ ಭರವಸೆಯನ್ನು ಕೊಟ್ಟಿದ್ರಿ, ಆ ಭರವಸೆ ಈಡೇರಿಸಲಿಕ್ಕೆ ಸಭೆ ಮಾಡ್ತೀನಿ ಅಂತ ಹೇಳಿದಾಗ ಯಾಕೆ ಬೇಡ ಅಂತಿದ್ರಿ, ಇದು ಸಂಬಂಧಪಟ್ಟಂತೆ ನಮ್ಮ ಅಸಮಾಧಾನ ಇದೆ ಅಂತೇಳಿ ತೋರ್ಕೊಳ್ತಾರೆ. ಅದಾದ ನಂತರವಾಗಿ ಪವರ್ ಶೇರಿಂಗ್ ಒಂದು ಚರ್ಚೆಗಳಿದೆ. ಯಾಕಂತ ಹೇಳಿ ಸಿದ್ದರಾಮಯ್ಯ ಆದ್ಮೇಲೆ ಮುಂದೆ ಯಾರು ಅಂತ ಹೇಳಿ, ಸಿದ್ದರಾಮಯ್ಯ ಬದಲಾವಣೆ ಆಗ್ತೀವಿ ಅಂತೇಳಿ ಮೊದಲು ಚರ್ಚೆ ಮಾಡೋದು. ಇದೀಗ ಚರ್ಚೆ ಜೀವಂತ ಇದೆ, ಆದ್ರೆ ಈಗ ನಾವು ಮಾತನಾಡ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಏನಿದೆ, ಪವರ್ ಶೇರಿಂಗ್ ವಿಚಾರ ಬಂದಾಗ ದಲಿತ CM ಇನ್ನೂ ಕೂಡ ಆಗಿರ್ಲಿಲ್ಲ. ಹೀಗಾಗಿ ದಲಿತರಿಗೆ ಆ CM ಕೋಟಾ ಕೊಡಿ. ಯಾಕಂತ ಹೇಳಿದ್ರೆ DCM ಆಗಿ DK ಶಿವಕುಮಾರ್ ಅವರಾಗಿದ್ದಾರೆ, ಹಾಗೆ KPCC ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ನಮ್ಗೆ ಒಂದು ಪ್ರಾಧಾನ್ಯತೆ ಕೊಡಬೇಕು, ಅವಕಾಶವನ್ನು ಕೊಡಬೇಕು. ಅದೇ ರೀತಿ ಹೆಚ್ಚು ಸಿದ್ದರಾಮಯ್ಯ ಆದ ಮೇಲೆ ಸಿದ್ದರಾಮಯ್ಯ ಕಡೆಯವರು, ಯಾಕಂದ್ರೆ ಹೆಚ್ಚು ಶಾಸಕರು ಯಾರು ಬೆಂಬಲ ಇರುತ್ತೋ ಅವರು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಮಾತಾಡಿದ್ರು. ಅವ್ರು ಹೇಳ್ತಿರೋದೇನಂತ ಹೇಳಿದ್ರೆ, ಇಲ್ಲಿ ನಾನು ಬೇರೆ ರೀಸನ್ಗೋಸ್ಕರ, ಇಲಾಖಾ ಕಾರಣಗಳಿಗೋಸ್ಕರ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಹೀಗಾಗಿ ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರು, KN ರಾಜಣ್ಣ ಸೇರಿದಂತೆ ಹಲವಾರು ನಾಯಕರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರು ಭೇಟಿಯಾಗಿ ಒಂದಿಷ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ರೆ ಪವರ್ ಶೇರಿಂಗ್ ವಿಚಾರ, ಅದೇ ರೀತಿ ದಲಿತರ ಮೇಲಿರ್ತಕ್ಕಂಥ ಒಂದಿಷ್ಟು ಸರ್ಕಾರದ ನಿರ್ಧಾರಗಳು ತೆಗೆದುಕೊಳ್ಳುವಂತ ವಿಚಾರಗಳು ಕೂಡ ಇಲ್ಲಿ ಚರ್ಚೆ ಆಗಬಹುದು. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.